ಸರ್ಕಾರದ ಬೆಲೆ ಏರಿಕೆ ನೀತಿಗೆ ಧಿಕ್ಕಾರ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನೀತಿಗೆ ಧಿಕ್ಕಾರ. ಬೆಲೆ ಏರಿಕೆ ನೀತಿಗೆ ಧಿಕ್ಕಾರ. ಬೆಲೆಗಳನ್ನು ಗಗನಕ್ಕೆ ಸುತ್ತಿರುವ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀತಿಗೆ ಧಿಕ್ಕಾರ. ಡೀಸೆಲ್ ಪೆಟ್ರೋಲ್ ಗ್ಯಾಸ್ ಬೆಲೆಗಳನ್ನು ಏರಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ವಿದ್ಯುತ್ ಖಾಸಗೀಕರಣ ಮಾಡುತ್ತಿರುವ ರಾಜ್ಯ ಸರ್ಕಾರದ ನೀತಿಗೆ ಧಿಕ್ಕಾರ. ಘೋಷಣೆಯನ್ನು ನೀಡಿ 12 ವರ್ಷಗಳು ಘೋಷಣೆಯನ್ನು ಈಡೇರಿಸದೆ ಇವತ್ತು ದುಡಿಯುವ ಜನರ ವಿಕಾಸ ಮಾಡದೆ ಬಂಡವಾಳ. ಈಗ ನಾಗಪ್ಪ ಅವರು ಹೇಳಿದ ಪ್ರಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಈ ಬೆಲೆ ಏರಿಕೆ ನೀತಿಯನ್ನು ವಿರೋಧಿಸಿ ಮತ್ತು ಖಾಸಗೀಕರಣದ ನೀತಿಯನ್ನು ವಿರೋಧಿಸಿ ಇವತ್ತು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿ ರಾಷ್ಟ್ರಪತಿಗಳಿಗೆ ಮತ್ತು ನಮ್ಮ ಬೆಂಗಳೂರಿನ ರಾಜ್ಯಪಾಲರಿಗೆ ಮನವಿ ಕೊಡುವ ಅನ್ನುವಂಥ ಒಂದು ತೀರ್ಮಾನದ ಮೇರೆಗೆ ಇವತ್ತು ಸಿಪಿಎಂ ಪಕ್ಷದ ನೇತೃತ್ವದಲ್ಲಿ ಬೆಲೆ ಏರಿಕೆ ಮತ್ತು ಖಾಸಗೀಕರಣದ ನೀತಿಯನ್ನು ವಿರೋಧಿಸಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲರಿಗೂ ಗೊತ್ತಿದ್ದ ಪ್ರಕಾರ ಏನು 2014ರಲ್ಲಿ ಚುನಾವಣೆ ಆಗೋಕ್ಕಿಂತ ಮುಂಚಿತವಾಗಿ ಏನು ನಮ್ಮ ದೇಶದ ಪ್ರಧಾನಿಗಳು ಹೇಳಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರು. ಅಂದರೆ ಎಲ್ಲರ ಜೊತೆಯಲ್ಲಿ ಎಲ್ಲರ ವಿಕಾಸವನ್ನ ಮಾಡುವುದು ಅಂತ ಹೇಳಿ. ಆದ್ರೆ ಈಗ ಯಾರ್ದ ವಿಕಾಸ ನಡೆದೈತಿ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಗೊತ್ತೈತಿ. ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ ಇವರ ವಿಕಾಸ ಆಗತೈತಿ ಹೊತ್ತು ಈ ದೇಶಕ್ಕೆ ಅನ್ನ ಹಾಕುತ್ತಿರುವಂತ ರೈತರ ವಿಕಾಸ ಆಗ್ತಾ ಇಲ್ಲ. ಆಮೇಲೆ ಈ ದೇಶದಲ್ಲಿ ಸಂಪತ್ತನ್ನು ಸೃಷ್ಟಿ ಮಾಡುತ್ತಿರುವಂತ ಕಾರ್ಮಿಕರ ವಿಕಾಸ ಆಗ್ತಾ ಇಲ್ಲ. ಆದ್ದರಿಂದ ಈ ದೇಶವನ್ನೇ ಇವತ್ತೇನ್ ಮಾಡಾಕ್ತಾರ ಅಂತಂದ್ರೆ ಪ್ರತಿಯೊಂದನ್ನ ಖಾಸಗೀಕರಣ ಮಾಡಾಕತ್ತಾರ. ಇವತ್ತು ರೈಲ್ವೆ ಖಾಸಗೀಕರಣ ಮಾಡ್ಯಾರ, ವಿಮಾನ ಖಾಸಗೀಕರಣ ಮಾಡ್ಯಾರ, ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡ್ಯಾರ, LICಗಳನ್ನ ಖಾಸಗೀಕರಣ ಮಾಡ್ಯಾರ. ಇವತ್ತು ಇಡೀ ದೇಶವೇ ಖಾಸಗೀಕರಣ ಮಾಡಿ ಇವತ್ತೇನೈತಿ ಶ್ರೀಮಂತರ ಅಂದ್ರೆ ಬಂಡವಾಳಶಾಹಿಗಳ ಜೇಬುಗಳನ್ನ ತುಂಬಿ ಇವತ್ತ ದುಡಿಯುವ ಜನರ ಹೊಟ್ಟೆ ಮೇಲೆ ಕಾಲು ಕೊಡುವಂತ ಕುತಂತ್ರ ಇವತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ. ಇತ್ತೀಚೆಗೆ ಭೂ ಸ್ವಾಧೀನ ಕೆಲಸವು ಬಹಳ ಜೋರಾಗಿ ನಡೆದೈತಿ. ಕಡಿಮೆ ರೇಟ್ನಲ್ಲಿ ಭೂಮಿಗಳನ್ನ ವಿದೇಶಿ ಕಂಪನಿಗಳಿಗೆ ನಮ್ಮ ದೇಶದ ಬಂಡವಾಳಶಾಹಿಗಳಿಗೆ ಕೊಟ್ಟು ಇವತ್ತ ರೈತರಿಂದ ಭೂಮಿ ಕಸ್ಕೊಳ್ಳುವಂತ ಜಬರ್ದಸ್ತಿ ಭೂಮಿಯನ್ನ ಕಸ್ಕೊಳ್ಳುವಂತ ಒಂದು ಏನು ಕುತಂತ್ರ ನೀತಿಯನ್ನು ಮಾಡುತ್ತಾರ. ಈ ನೀತಿಯನ್ನ ಸಿಪಿಎಂ ಪಕ್ಷ ತುಂಬಾ ಖಂಡನೆಯನ್ನ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ಇವತ್ತ ವಿದ್ಯುತ್ ಖಾಸಗೀಕರಣ ಮಾಡ್ತಾ ಇದೆ. 4 ಭಾಗಗಳು ಎಸ್ಕಾಂ, ಬೆಸ್ಕಾಂ, ಜೆಸ್ಕಾಂ ಮತ್ತು ಮೆಸ್ಕಾಂ ಈ 4 ಭಾಗಗಳನ್ನ ಇವತ್ತ ಖಾಸಗೀಕರಣ ಮಾಡಿ ಇವತ್ತ ಟಾಟಾ ಕಂಪನಿಗೆ ಕೊಟ್ಟು ಅವ್ರ ಕಿಸೆ ತುಂಬುವಂತ ಕೆಲಸ ಮಾಡತ್ತಾರ ರಾಜ್ಯ ಸರ್ಕಾರದವರು. ಆದ್ರೆ ಇಲ್ಲಿ ಸಬ್ಸಿಡಿ ರೂಪದಲ್ಲಿ ಅದು ನೇಕಾರ ಈಗ ಚಳವಳಿ ಮಾಡಿದ್ರು. ನೇಕಾರಿಗೆ ಸಬ್ಸಿಡಿ ರೂಪದಲ್ಲಿ ವಿದ್ಯುತ್ ಬರ್ತಾ ಇದೆ. ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಈ ರೀತಿ ಅವರಿಗೆ ಸಬ್ಸಿಡಿ ರೂಪದಲ್ಲಿ ಕರೆಂಟ್ ಕೊಡ್ತಾ ಇದ್ದಾರೆ. ಈಗ ಅದು ಖಾಸಗೀಕರಣ ಆಗ್ಬಿಡ್ತಂತಂದ್ರೆ ಈ ಭಾಗ್ಯ ಜ್ಯೋತಿ, ಕುಟೀರ ಜ್ಯೋತಿ ಮತ್ತು ನೇಕಾರಿಗೆ ಸಿಗುವಂತ ಸಬ್ಸಿಡಿ ಬಂದ್ ಮಾಡಿಬಿಡ್ತಾರೆ. ಲೈಟ್ ಬಿಲ್ ಹೆಚ್ಚಾಗಿ ಬಿಡ್ತೈತಿ. ನಾವು ಬಂಕ್ ಹಚ್ಕೊಂಡು ಏನ್ ಕುಂದಿರ್ತೀವಿ, ಇಲ್ಲಿ ನಮಗೆ ಫ್ರೀ ಐತಿ ಲೈಟ್ ತಿಳ್ಕೊಂಡು ಲೈಟ್ ಬಿಲ್ ಫ್ರೀ ಐತೆ ತಿಳ್ಕೊಂಡಿರ್ಬೋದು. ಖಾಸಗೀಕರಣ ಆದ್ರೆ ಅದು ಬಂದ್ ಆಕೈತಿ ಅನ್ನುವಂಥದ್ದು ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ಈ ರೀತಿ ಮಾಡಾಕ್ತಾರ ಅಂತಂದ್ರೆ ಇದರಿಂದ ಈ ಕೆವಿ ಒಳಗ ಅಂದ್ರೆ ಎಸ್ಕಾಂ, ಬೆಸ್ಕಾಂ, ಮೆಸ್ಕಾಂ ಮತ್ತು ಜೆಸ್ಕಾಂ ನಲ್ಲಿ ದುಡಿಯುವಂತ ಕಾರ್ಮಿಕರು ಏನಿದಾರಲ್ಲ ಈ ಖಾಸಗೀಕರಣ ಆಗೋದ್ರಿಂದ ಅವರ ಕೆಲಸದ ಭದ್ರತೆ ನುಚ್ಚು ನೂರಾಗ್ತೈತಿ. ಅವರಿಗೆ ಸಿಗುವಂತ ವೇತನ ಕಡಿಮೆ ಆಗ್ತೈತಿ. ಆದ್ದರಿಂದ ಈ ಖಾಸಗೀಕರಣದ ನೀತಿಯನ್ನ ಕೈ ಬಿಡಬೇಕನ್ನುವಂತ ನಿಟ್ಟಿನಲ್ಲಿ ನಾವಿಲ್ಲಿ ಇವತ್ತ ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಬಂದಿದ್ದೇವೆ. ದೊಡ್ಡ ದೊಡ್ಡ ಮಾತುಗಳನ್ನ ಶ್ರಮಮೇವ ಜಯತೆ ಅಂತ ಹೇಳ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತಾರೆ, ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತಾರೆ. ಬಹಳ ದೊಡ್ಡ ದೊಡ್ಡ ಘೋಷಣೆಗಳನ್ನು ಕೊಡ್ತಾರೆ. ಆದ್ರೆ ಈ ದೇಶದಲ್ಲಿ ದುಡಿದು ತಿನ್ನುವಂತ ಈ ದೇಶಕ್ಕೆ ಸಂಪತ್ತನ್ನು ಸೃಷ್ಟಿ ಮಾಡುವಂತ ಕಾರ್ಮಿಕರಿಗೆ ಯಾವುದೇ ರೀತಿಯಿಂದ ಕನಿಷ್ಠ ವೇತನವನ್ನ ಹೆಚ್ಚು ಮಾಡ್ತಾ ಇಲ್ಲ. ಮೊನ್ನೆ 22/5/2026ಕ್ಕೆ ಒಂದು ಹೊಸ ವೇತನ ಕೊಡಬೇಕನ್ನುವಂತ ಒಂದು ಅಧಿಸೂಚನೆ ಬಂದರೂ ಸಹ ಇಲ್ಲೂವರೆಗೂ ಆ ಹೊಸ ಅಧಿಸೂಚನೆ ಪ್ರಕಾರ ಕನಿಷ್ಠ ವೇತನ ಜಾರಿ ಆಗ್ತಾ ಇಲ್ಲ. ಯಾವುದೇ ದುಡಿಯುವ ಜನರಿಗೆ ಜಾರಿ ಆಗ್ತಾ ಇಲ್ಲ. ಅದನ್ನ ಕೇಳಲಿಕ್ಕೆ ಹೋದ್ರೆ ಮಾಲೀಕರು ಕೋರ್ಟಿಗೆ ಹೋಗ್ಯಾರ ಅನ್ನುವಂತ ಮಾತನ್ನು ಹೇಳ್ತಾರ. ಆದ್ರಿಂದ ಬಂಧುಗಳೇ, ಈ ಖಾಸಗೀಕರಣದ ನೀತಿಯನ್ನ ಕೈ ಬಿಡ್ಲಿಲ್ಲ ಅಂತಂದ್ರೆ ಅದು ಕೇಂದ್ರ ಇರ್ಬೋದು ಮತ್ತು ರಾಜ್ಯ ಸರ್ಕಾರ ಇರ್ಬೋದು, ಇದನ್ನೇನೈತಿ ನೀವು ಖಾಸಗೀಕರಣದ ನೀತಿಯನ್ನು ಕೈ ಬಿಡಬೇಕು. ಏನಾರ ಹೇಳಕ್ ಹೋದೇವು ಅಂತಂದ್ರೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀವಿ ಅಂತ ಹೇಳಿ, ಗ್ಯಾರಂಟಿ ಯೋಜನೆ ಒಂದೇ ಹೊಟ್ಟೆ ತುಂಬಿಸುವುದಿಲ್ಲ. ಗ್ಯಾರಂಟಿ ಯೋಜನೆ ಒಂದ್ ಕಡೆ, ಆ
ಗ್ಯಾರಂಟಿ ಯೋಜನೆ ಏನು ದುಡ್ಡು ನೀವು ಕೊಡ್ತೀರಿ 2,000 ರೂಪಾಯಿ ಅದೆಲ್ಲ ಕೊಡ್ತೀರಿ, ಮತ್ತೆ ಅದು ಸರ್ಕಾರಕ್ಕೆ ಜಮಾ ಆಗ್ತದೆ. ಅದು ಯಾಕಂದ್ರೆ ರೊಕ್ಕ ಇಟ್ಕೊಂಡು ತುಂಬಿರುದಿಲ್ಲ ಯಾರು, ಅದೆಲ್ಲ ಮಾರ್ಕೆಟ್ ಒಳಗ ಖರ್ಚಾಗ್ತದೆ. ಆದ್ದರಿಂದ ಈ ಗ್ಯಾರಂಟಿ ಯೋಜನೆಗಳ ಜೊತೆ ಮಾತನ್ನ ಹೇಳಿ ನೀವು ನಿಮ್ ತಿಳಿದಂಗೆ ಹೋದ್ರೆ ಇದು ಸರಿಯಾಗೋದಿಲ್ಲ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡಾಕ್ತೀವಿ. ಖಾಸಗೀಕರಣದ ನೀತಿಯನ್ನ ಕೈಬಿಡಬೇಕು ಮತ್ತು ಏನೈತಿ ಈ ಬೆಲೆ ಏರಿಕೆ ನೀತಿಯನ್ನ ನಿಯಂತ್ರಣದಲ್ಲಿರ್ಬೇಕು ಅನ್ನುವಂತ ಮಾತನ್ನು ಹೇಳ್ತೀವಿ. ಆಗಲೇ ನಮ್ಮ ನಾಗಪ್ಪ 2014ನೇ ಇಸ್ವಿ ಒಳಗೆ 490 ರೂಪಾಯಿ ಇರುವಂತ ಸಿಲಿಂಡರ್ ಇವತ್ತು 1100 ಮಟ್ಟ ಬಂದೈತಿ. ಎಷ್ಟು ಹೆಚ್ಚಾಗೈತಿ ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲಿಯೋ ಯುದ್ಧ ಆಗ್ತೈತಿ, ಅಲ್ಲಿ ಯುದ್ಧ ಆಗತೈತಿ ಅಂತ ಹೇಳಿ ಅಲ್ಲಿ ತೈಲ ಬರ್ತಾ ಇಲ್ಲ ಅಂತ ಹೇಳಿ ಇವತ್ತ ಡೀಸೆಲ್ ಪೆಟ್ರೋಲ್ ಬೆಲೆಗಳನ್ನ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಆದ್ರೆ ನಮ್ಗೇನು ಬಿಡು, ನಮ್ಮ ಮನೆ ಗಾಡಿ ಎಲ್ಲ ಅಂತ ತಿಳ್ಕೊಂಡಿರ್ಬೋದು. ಡೀಸೆಲ್ ಮತ್ತು ಪೆಟ್ರೋಲ್ ದರ ಹೆಚ್ಚಿಗೆ ಆತಂತಂದ್ರೆ ಆಟೋಮೆಟಿಕ್ಲಿ ನಾವು ಬಳಸುವಂತ ದಿನಬಳಕೆ ವಸ್ತುಗಳ ಬೆಲೆಗಳು ಮೇಲಿನ ಮೇಲೆ ಹೆಚ್ಚಾಗ್ತಾವು. ಅದರಿಂದ ದುಡಿಯುವ ಜನರಿಗೆ ಕೊಂಡುಕೊಳ್ಳುವಂತ ಶಕ್ತಿ ಕಡಿಮೆ ಆಗ್ತೈತಿ ಅನ್ನುವಂತ ನಿಟ್ಟಿನಲ್ಲಿ ನಾವು ಹೇಳ್ತಾ ಇದೀವಿ. ಆದ್ದರಿಂದ ಬೆಲೆ ಏರಿಕೆಯನ್ನ ನಿಯಂತ್ರಣದಲ್ಲಿರಬೇಕು, ಖಾಸಗೀಕರಣದ ನೀತಿಯನ್ನ ಕೈ ಬಿಡಬೇಕು ಅಂತ ಹೇಳಿ ಇವತ್ತು ನಾವು ದೆಹಲಿಯ ರಾಷ್ಟ್ರಪತಿಗಳಿಗೆ ಮತ್ತು ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ, ರಾಜ್ಯಪಾಲರಿಗೆ ಮನವಿ ಕೊಡುವುದರ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ಅಂತ ಹೇಳಿ ನಮ್ಮ ಸಿಲಿಂಡರ್ ಬೆಲೆ 450 ರೂಪಾಯಿ ಇತ್ತು. ಈಗ 1,000 ಸಮೀಪ ಬಂದಿದೆ. ಅಂದ್ರೆ 2 ಪಟ್ಟು ಹೆಚ್ಚಾಗಿದೆ ಸಿಲಿಂಡರ್ ಬೆಲೆ. ಆದ್ರೆ ನಾವೇನು ದುಡಿತೀವಿ, ನಮಗೆ ಏನು ಸಂಬಳ ಸಿಗ್ತೈತಿ ಅದು 2 ಪಟ್ಟು ಆಗಿಲ್ಲ. ನಾವು ಮೊದಲು ಎಷ್ಟು ನಮ್ಗೆ ಪೇಮೆಂಟ್ ಸಿಕ್ಕಿತ್ತು ಅಷ್ಟರ ನಾವು ದುಡಿಯಾಕತ್ತೀವಿ. ಆದರೆ ಬೆಲೆಗಳು ಹೆಚ್ಚಾಗತ್ತಾವ. ಅವಾಗ 47 ರೂಪಾಯಿ ಡೀಸೆಲ್ ಇತ್ತು, 70 ರೂಪಾಯಿ ಪೆಟ್ರೋಲ್ ಇತ್ತು. ಈಗ 100 ರೂಪಾಯಿ ಮೇಲೆ ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಹೆಚ್ಚಾಗೈತಿ. ಯಾಕಂದ್ರೆ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಹೆಚ್ಚಾಗ್ತಂದ್ರೆ ನಾವೇನು ದಿನ ಬಳಸ್ತೀವಿ, ದಿನಬಳಕೆ ವಸ್ತುಗಳ ಬೆಲೆ ಹೆಚ್ಚಾಗ್ತಾವೆ. ಆ ಉದ್ದೇಶಕ್ಕೆ ನಾವಿವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಏನು ಬೆಲೆಗಳು ಹೆಚ್ಚಾಗ್ಯಾವೋ ಈ ಬೆಲೆಗಳನ್ನ ನಿಯಂತ್ರಣದಲ್ಲಿ ಇಟ್ಟು ಬೆಲೆಯನ್ನು ಇಳಿಕೆ ಮಾಡಿದ ಕೆಲಸ ನಾವೇನು ಹೋರಾಟ ಹಾಕ್ಕೊಂಡಿವಿ. ಮತ್ತು ಇನ್ನೊಂದು ಎಲ್ಲ ಖಾಸಗೀಕರಣ ಕೊಡಕತ್ತಾರ, ರಸ್ತೆಗಳನ್ನ ಖಾಸಗೀಕರಣ ಕೊಡಕತ್ತಾರ, ರೈಲ್ವೆಗಳನ್ನ ಖಾಸಗಿ ಕೊಡಕತ್ತಾರ. ಈಗ ವಿದ್ಯುತ್ತನ್ನು ನಾವೇನು ದಿನಬಳಕೆ ನಾವು ಏನು ಬಳಸ್ತೀವಿ ವಿದ್ಯುತ್ತನ್ನು ಖಾಸಗಿ ಕೊಡಕತ್ತಾರ. ಈಗ ಸರ್ಕಾರದವರು ಸಬ್ಸಿಡಿ ಒಳಗೆ 1 ರೂಪಾಯಿ ವಿದ್ಯುತ್ ಕೊಡ್ತಾರೆ. ಈಗ ಮುಂದೆ ಖಾಸಗಿಯವರು ಕೊಟ್ಟರೆ ಅವಾಗ ನಮಗೆ ಸಬ್ಸಿಡಿನೂ ಕೊಡೋದಲ್ಲ. ಆಮೇಲೆ ನಾವೇನು ಒಂದು ಹೆಚ್ಚು ಕಡಿಮೆ ಅಕಸ್ಮಾತ್ ನಮ್ಮ ಕಡೆ ರೊಕ್ಕ ಇರಲಿಲ್ಲ ಅಂತಂದ್ರೆ 1 ತಿಂಗಳು ನಾವು ಕರೆಂಟ್ ಬಿಲ್ಲನ್ನು ಕಟ್ಟಿಲ್ಲ ಅಂತಂದ್ರೂ ನಡೀತೈತಿ. ಆ ಮುಂದೆ ಖಾಸಗೀಕರಣ ಕೊಡ್ತಾರೆ 1 ತಾಸು ನಮ್ಗೆ ಕರೆಂಟ್ ಫ್ರೀ ಹಚ್ಚಕ್ಕೆ ಕೊಡೋದಿಲ್ಲ. ಅಂಥದಕ್ಕೆ ನಾವು ಮುಂದೆ ಖಾಸಗೀಕರಣ ಕೊಡಬಾರ್ದು ಅಂತೇಳಿ ಇವತ್ತಿನ ಹೋರಾಟದೊಳಗೆ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಕೊಡಕ್ಕೆ ಬಂದೀವಿ ಅಂತೇಳಿ ಮಾತಾಡೋಕೆ